ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಆಲ್ರೆಡಿ ಮಾಡಿದ್ದೀನಿ. ಸೊ ಇಂಟ್ರೊಡಕ್ಷನ್ ತೊಗೋತಾ ಇದ್ದೀನಿ. ನನ್ನ ಫೇಸ್ ನೋಡ್ಬೋದಾಗಿರ್ಬೋದು, ಫುಲ್ಲು ಟಯರ್ಡ್ ಆಗಿದ್ದೀನಿ. ಸೊ ಬಿಕಾಸ್ ಇದೆಲ್ಲ ಸೆಟಪ್ ಮಾಡಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ಟಯರ್ಡ್ ಆಗಿದ್ದೀನಿ. ಸೊ ಇದು ಶೂಟ್ಗೆ ಯಾರೆಲ್ಲ ಬಂದಿದ್ರು ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವಾಗ ನಾನು ಮೇಘ ಶೂಟ್ ಮಾಡ್ತಿದ್ವಿ. ಮೇಘಂದು ಜ್ಯುವೆಲರಿ ಇಲ್ಲಿದೆ, ಸೊ ನಮ್ಮದು ಇಲ್ಲಿದೆ. ನೋಡೋಣ ಹೆಂಗಾಗ್ಬೋದು ಏನು ಅನ್ನಿಸ್ತಿದೆ ನನಗಂತೂ ಫುಲ್ಲು ಪಾಸಿಟಿವ್ ಇದೆಯಪ್ಪ. ಚೆನ್ನಾಗಾಗುತ್ತೆ. ಹೌದಾ? ಫುಲ್ ಅಂದರೆ ಹೋಲ್ಸೇಲ್ ಪ್ರೈಸ್ ಇದೆ, ರೀಸನಬಲ್ ಪ್ರೈಸ್ ಇದೆ. ಎಲ್ಲರೂ ಕಾಂಪಿಟೇಟಿವ್ ಕೊಡೋ ಲೆವೆಲ್ ಪ್ರೈಸ್ ಅಂತ ಎಷ್ಟೊಂದು ಕಡಿಮೆ ಇದೆ ಗೊತ್ತಾ. ನಿಜವಾಗ್ಲೂ ನಾವು ಬೇರೆಲ್ಲ ನೋಡ್ತೀವಲ್ಲ ಸ್ಯಾರೀಸಲ್ಲಿ ತುಂಬ ಕಡಿಮೆ ಇದೆ ನಿಜವಾಗ್ಲೂ. ಸೊ ಆನ್ಲೈನ್ ಕಂಪೇರ್ ಮಾಡಿ ಆಫ್ಲೈನ್ ಆಫರ್ಸ್ ಇದೆ, ಮತ್ತು ಇಲ್ಲೆಲ್ಲ ಆಫರ್ಸ್ ಎಲ್ಲ ಇಟ್ಟಿದ್ದೀವಿ. ಸೊ ನಿಮ್ಗೆ ಇಷ್ಟು ವರ್ತ್ ಪ್ರೈಸ್ಗೆ ಗಿಫ್ಟ್ ಅಂತೆಲ್ಲ ಇರುತ್ತೆ. ಬನ್ನಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್. ಆಲ್ಮೋಸ್ಟ್ ಎಷ್ಟು 1000 ಪ್ಲಸ್ ಕಲೆಕ್ಷನ್ಸ್ ಇದೆ ಸ್ಯಾರಿಯಲ್ಲೆಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈವನ್ ಮದುವೆಯವ್ರು ಬಂದು ಕೂಡ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಕಲೆಕ್ಷನ್ಸ್ ಇದೆ ನಿಜವಾಗ್ಲೂ. ಬನ್ನಿ. ಸೊ ಒಂದೇ ಇದರಲ್ಲಿ ಸೀರೆ ಜ್ಯುವೆಲರಿ ಮ್ಯಾಚಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಸೊ ಈಗ ಒಂದು ಸ್ವಲ್ಪ ವೀಡಿಯೋ ಮುಗಿಸಿ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬರಬೇಕು. ಸೊ ಪ್ರಮೋದ್ ಅವರು ಹಿಂಗೆ ಇದ್ದಾರೆ, ಎಲ್ಲ ಇನ್ಫ್ಲುಯೆನ್ಸರ್ ಹಿಂಗೆ ನೋಡಿದ್ರು. ಅವ್ರು ನನ್ನನ್ನು ಹೇಳ್ದೆ ರೆಡಿಯಾಗಿ ಬನ್ನಿ ಅಂತ. ಗೊಂಬೆ ನೋಡಿ ಎಲ್ಲ ಆಂಟಿ ಜೊತೆ ಮಲಗಿದ್ದಾಳೆ. ನಮ್ಮ ಮಾವ ಈಗ ಜ್ಯುವೆಲರಿ, ಅವ್ರ ಫ್ರೆಂಡ್ ಅಪ್ಪು ಅಲ್ಲಿ ಕೂತಿದ್ದಾನೆ. ಆ್ಯಂಡ್ ಮಿಸ್ಟ್ರಿ ಬಾಕ್ಸಲ್ಲಿ ಏನಿದೆ ಗೊತ್ತಾ, ಸೊ ನಮ್ಮಲ್ಲಿ ನೀವು 10,000 ರುಪೀಸ್ಗೆ ಶಾಪಿಂಗ್ನ ಮಾಡಿದ್ರೆ, ಈ ಸೇಲ್ ಬಂದು ವೀಡಿಯೋ ಹಾಕ್ತೀನಲ್ವ, ಮೇ 8 ಹಾಕೋದು, ನಾಳೆನೇ ಹಾಕ್ತೀನಿ ನಾನು ಬೆಳಗ್ಗೆನೇ. ಸೊ ನಾಳೆಯಿಂದನೇ ಶುರು. ಮೇ 8ಇಂದ ಮೇ 12ವರೆಗೂ ಇರುತ್ತೆ. 10,000 ರುಪೀಸಿಗೆ ಶಾಪಿಂಗ್ ಮಾಡಿದ್ರೆ ಫಸ್ಟ್ ಪ್ರೈಸು ಫ್ರಿಡ್ಜ್ ಇರುತ್ತೆ, ಸೆಕೆಂಡ್ ಪ್ರೈಸು 5K ವರ್ತು ಪ್ಯೂರ್ ಕ್ರೇಪ್ ಇರುತ್ತೆ, ಥರ್ಡ್ ಪ್ರೈಸ್ ಬಂದು 2K ವರ್ತ್ ಸೆಮಿ ಇರುತ್ತೆ. 5,000 ರುಪೀಸ್ಗೆ ಶಾಪಿಂಗ್ ಮಾಡಿದ್ರೆ ಫಸ್ಟ್ ಪ್ರೈಸು ಮಿಕ್ಸರು, ಸೆಕೆಂಡ್ ಪ್ರೈಸು 2K ವರ್ತು ಪ್ಯೂರ್ ಸಿಲ್ಕ್, ಥರ್ಡ್ ಪ್ರೈಸು 1K ವರ್ತು ಸೆಮಿ ಸಿಲ್ಕ್ ಇರುತ್ತೆ. ಸೊ ಇಷ್ಟೆಲ್ಲನೂ ಮಿಸ್ ಮಾಡ್ಕೊಂಬಿಡಿ. ನಮ್ಮ ಸ್ಯಾರಿ ಸಂಭ್ರಮಕ್ಕೆ ವಿಸಿಟ್ ಮಾಡಿ. ಚೆನ್ನಾಗಿ ಕಾಣ್ತಿದೆಯಾ? ದಿ ಇನ್ಸ್ಟಿಟ್ಯೂಟ್ ಆಫ್ ಸ್ವಲ್ಪ ಡಲ್. ಅವರು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಕಾಲು ಬಂದ್ಬಿಟ್ಟಿರ್ಬೇಕಲ್ವಾ, ಕುತ್ಕೊಂಡೆ ಟೈಮ್ ನೋಡ್ತಿದೆ ಗೊತ್ತಾ. ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ಸ್ನಾನ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಫೋಲ್ಡ್ ಮಾಡು, ಅವ್ರಿಗೆ ಪ್ರಮೋಷನ್ ಕೊಡೋಕೆ ವಿಡಿಯೋಸ್ ಮಾಡು, ಫುಲ್ಲು ಸುಸ್ತು. ಮಾತಾಡಿರೋದು ಎಷ್ಟು ಮಾತಾಡಿದ್ದೀನಿ. ಸೊ ಅದಕ್ಕೆ ನೀವೆಲ್ಲ ವಿಸಿಟ್ ಮಾಡಬೇಕು ಅಂದರೆ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಲ್ಡಿಂಗ್ಗೆ ಬರಬೇಕು. ಫಸ್ಟ್ ಫ್ಲೋರಲ್ಲಿರೋದು ಫ್ಲಕ್ಸ್ ಎಲ್ಲ ಹಾಕಿದ್ದೀವಿ, ಗೊತ್ತಾಗುತ್ತೆ. ನಾನು, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಇರ್ತೀವಿ. ಬನ್ನಿ, ಸಪೋರ್ಟ್ನ ಮಾಡಿ. ಇವಾಗ ಮನೆಗೆ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನೂ ತಿಂದಿಲ್ಲ ನಾನು ಬೆಳಗ್ಗೆಯಿಂದ. ಸೊ ಇದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೋಡೋಣ, ಖಂಡಿತ ಸಿಗುತ್ತೆ ರೀ. ಪ್ರತಿಫಲ ಸಿಗುತ್ತಾ ರೀ? ಡೌಟೇ ಬೇಡ. ಹೌದಾ? ಸೊ ನೋಡ್ತಾ ಇರ್ಬೋದು ಕಲೆಕ್ಷನ್ಸು. ಸಿಕ್ಕಾಬಟ್ಟೆ ವೆರೈಟಿ ಕಲೆಕ್ಷನ್ಸ್ ತರಿಸಿದ್ದೀವಿ. ಆಮೇಲೆ ಯೂನಿಫಾರ್ಮ್ ಸ್ಯಾರೀಸ್ ಕೂಡ ಇದೆ. ಆರಾಮಾಗಿ ಮಾಡ್ಬೋದು. ಯಾವ ಕಲರ್ ಬೇಕು, ಯಾವ ಕಾಂಬಿನೇಷನ್ ಬೇಕು, ಸ್ಯಾರಿ ಕ್ವಾಲಿಟಿಗೂ ಈಗ ಜಸ್ಟ್ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ನಾಳೆ ಇದು ಯಾವ್ಯಾವ ರೀತಿ ಮಿಕ್ಸಪ್ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ 1000+ ಸ್ಯಾರೀಸು ಈ ಒಂದು ಇದರಲ್ಲಿ ಇದೆ ಇವಾಗ ಪ್ರೆಸೆಂಟು. 800 ರುಪೀಸಿಂದ 2200 ರುಪೀಸ್ ಒಳಗಡೆ ಸಿಗ್ತಾ ಇದೆ ನಿಮಗೆ. ಆ್ಯಂಡ್ ಜ್ಯುವೆಲರಿ ಕಲೆಕ್ಷನ್ಸ್ಗಳು ಇದೆ. ಆ್ಯಂಡ್ ಈ ಜ್ಯುವೆಲರಿ ಗಿಫ್ಟಾಗಿ ಸಿಗಬೇಕು ಅಂದರೆ ಹೇಳಮ್ಮ, ನಿಮ್ಗೆ ಏನೇನೋ ಕಂಡೀಷನ್ಸ್ ಇದೆ, ಅದನ್ನು ಬೇಗ ಅಪ್ಡೇಟ್ ಮಾಡ್ತಾರೆ. ಸೊ ಮನೆಗೆ ಹೋಗಿ ನಾನು ಸಿಗ್ತೀನಿ. ನೀವು ನಾನು ತಗೋತೀನಿ ಬಂದರು. ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಸಿಸ್ಟರ್. ನಿಜವಾಗ್ಲೂ ನಾನು ಗೋಲ್ಡ್ ಅಂದ್ಕೊಂಡೆ, ಇವ್ರು ಎಷ್ಟು ಗೋಲ್ಡ್ ನಾಚ್ಕೊಳ್ಳೋದೇ ಇಲ್ಲ. ಹೌದು, ನಾನು ನೋಡೋಕ್ಕೆ ಹೀಗೆ ಡುಮ್ಮ ಕಾಣ್ತಾರೆ. ನೋಡಿ ಇಷ್ಟು ಸಣ್ಣಗಿದೆ. ನನ್ನ ವೈಫ್ನೇ ಸಣ್ಣ ಅಂತಾರೆ ಎಲ್ಲರೂ ನೋಡಿದಾಗ. ನೀವು ನಾನು ಬಾಣಂತನ ಮಾಡಿದ್ದೀನಿ ಕೇಳಿ. ಮನೆಯವ್ರು ಬಾಣಂತನ ಅದಕ್ಕೆ ನೋಡೋಣ. ಸೊ ಇವಾಗ ಏನು ಗೊತ್ತಾ, ಸೊ ಇನ್ನೂ ತುಂಬ ಜನ ಶೂಟ್ಗೆ ಬಂದಿದ್ರು. ವಿಡಿಯೋನ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇವ್ರು ಗೊತ್ತು ನಿಮಗೆ ಚೈತ್ರ ಮನೀಶ್ ಅಂತ. ಸೊ ನಿಜವಾಗ್ಲೂ ಒಂದು ಫೋನ್ ಮಾಡಿ
ಏನೂ ಅನ್ನಲಿಲ್ಲ. ಈ ಥರ ಶೂಟ್ ಮಾಡಬೇಕು ಅಂದಿದ್ರೆ ಅಂತ ಹೇಳಿದಷ್ಟೇ ಟೈಮ್ ಅವ್ರಿಗೆ ಕರೆಕ್ಟ್ ಟೈಮಿಗೆ ಬಂದು ಸಪೋರ್ಟ್ನ ಮಾಡಿದ್ರು. ಆ್ಯಂಡ್ ರೀತು ಆಗಿರ್ಬೋದು, ರೀತು ಅವ್ರ ತಂಗಿ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ನ ಮಾಡಿದ್ರು. ಸೊ ನಮಗೆ ಯಾಕೆ ಬೇಕು ಇವ್ರದ್ದು ಅಂದ್ಕೊಂಡು ಯಾರೂ ಆ ಥರ ಹೋಗಲಿಲ್ಲ. ಎಲ್ಲರೂ ನಮ್ಮ ಮನೆಯದೇ ಸೇಲ್ ನಡೀತಾ ಇರೋದು ಅನ್ನೋ ಥರ ತುಂಬ ಸಪೋರ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಪ್ಡೇಟ್ ಆಗೋದು ಯಾವಾಗ ನೀವು? ಅಲ್ಲ ಇವ್ರು ಏನಂದ್ರೆ ಗೊತ್ತಾ, ಇನ್ಸ್ಟಾಗ್ರಾಮ್ ಅಕೌಂಟಿಂಗ್ ಆಗ್ಬಿಟ್ಟಿದ್ದೆ ಆ ಬಡ್ಡಿ ಮನೆ ನಮ್ಮಿಂದನೇ ಊಟ ಮಾಡ್ತಾರೆ ಕರೆಕ್ಟಾಗಿ. ನಾನು ಮನೆ ಮುಂದೆ ಹೋಗಿ ಜಗಳ ಆಡ್ತೀನಿ. ನಿಜ ನಿಜ. ಹಾಯ್ ಬಾಯ್, ಥ್ಯಾಂಕ್ ಯು. ಬೆಳಗ್ಗೆ ಬೇಗ ಹಾಕಿ. ಗೈಸ್ ಮನೆಗೆ ಬಂದು ಬೇಗ ಬೇಗ ರೈಸ್ ಇಟ್ಟು ಎಲ್ಲರಿಗೂ ಹಿಂಗೆ ಹೊಸಿತಿತ್ತು ಹೊಟ್ಟೆ. ಹಿಂಗೆ ಹೊಟ್ಟೆ ಹೆಸರೇ ಕಲ್ಲೆಲ್ಲ ಮುದ್ದೆ ಥರ ಮಂಡೆಲ್ಲ ಅನ್ನ ಥರ ಅಂತ ಅಷ್ಟು ಹೊಟ್ಟೆ ಹೆಸರು. ಆದರೂ ಚೆನ್ನಾಗಿತ್ತು ಪುಳಿಯೋಗರೆ. ನಾನು ಚೆನ್ನಾಗಿತ್ತು. ಇನ್ನೊಂದ್ಸಲ ಅದೇ ಪುಳಿಯೋಗರೆ ಪ್ಯಾಕೆಟ್ ತಗೊಬರ್ರಿ. ಖಂಡಿತ ತರಲ್ಲ. ಹೇಗೆ? ನಾನು ಅಷ್ಟು ಚೆನ್ನಾಗಿ ಪುಳಿಯೋಗರೆ ಮಾಡ್ಕೊಡ್ತೀನಿ, ಒಂದಿನನೂ ತಿನ್ನಲ್ಲ. ಈಗ ಅದು ಪೌಡರ್ ಪುಳಿಯೋಗರೆ ತುಂಬ ಚೆನ್ನಾಗಿತ್ತಂತೆ. ಹೌದು, ತುಂಬ. ಇವಳು ನಂಬ್ಕೊಂಡ್ಲು ಏನೋ ಇದು ನಾನು ಮಾಡಿದ್ದೆ ಅಂದೆ. ಸೂಪರ್ ಆಗೈತೆ ಅಂತವಳೆ. ಚೆನ್ನಾಗಿತ್ತು. ಅಂಗಡಿ ಇದು ಚೆನ್ನಾಗಿತ್ತು. ನನಗೆ ಇಷ್ಟ ಪುಳಿಯೋಗರೆ. ಹೌದಾ? ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ನಮ್ಮ ಮಾವನಲ್ಲಿ ಇರಿಸಿದ್ದೀವಲ್ಲ ಸೇಲ್ ಹತ್ರ, ಅಲ್ಲಿಗೆ ಅವ್ರಿಗೆ ಸ್ವಲ್ಪ ಊಟ ಗೀಟ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೇಲ್ ಹತ್ರ ಹಂಗೆ ಬಿಟ್ಟು ಬರೋಕ್ಕಾಗಲ್ಲ ನಾವು. ಸೊ ಅದಕ್ಕೆ ಅವ್ರನ್ನ ಅಲ್ಲಿ ಇರಿಸ್ಬಿಟ್ಟು ಬರ್ತಾ ಇದ್ದೀವಿ. ಕಾರಣ ಅಷ್ಟು ಲಕ್ಷದ ಮಾಲ್ ಹಾಕ್ಬಿಟ್ಟು ನಾವು ಯಾರೂ ಇಲ್ಲದೆ ಬರೋಕ್ಕಾಗಲ್ಲ. ಅವ್ರನ್ನ ಅಲ್ಲಿಗೆ ಇರಿಸಿ ನಾವು ಸ್ವಲ್ಪ ಬೀಗ ಎಲ್ಲನೂ ಇದು ಮಾಡಿ ನಾವೇ ಹೋಗಿ ಬೆಳಿಗ್ಗೆ ತೆಗಿಯೋ ಥರ ಮಾಡ್ಕೋಬೇಕು. ಬೇಗನೆ ಹೋಗ್ತೀವಿ ನಾವು ಸೇಲ್ ಹತ್ರ. ಸೊ ನೀವು ಬನ್ನಿ, ಭಾಗವಹಿಸಿ ನಮ್ಮ ಸಂಭ್ರಮ, ಸ್ಯಾರಿ ಸಂಭ್ರಮದಲ್ಲಿ. ಸೊ ಲೊಕೇಶನೆಲ್ಲ ಲಾಸ್ಟ್ ವ್ಲಾಗಲ್ಲೂ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ಕಾಲ್ ಮಾಡಿ ಆದಷ್ಟು ಲೊಕೇಶನ್ ಹಾಕ್ಕೊಂಡು ಬರೋಕ್ಕೆ ಟ್ರೈ ಮಾಡಿ ಗೈಸ್. ಪರ್ಫೆಕ್ಟಾಗಿ ಬರುತ್ತೆ. ಕಾಲ್ ಅಂದರೆ ಅಷ್ಟು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಇವಾಗ ಮನೆಗೆ ಬಂದಿದ್ವಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು. ನಾನು ತಲೆಗೆ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮೈಗೆ ನಮ್ಮ ಮನೆಯವರು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಅಷ್ಟರಲ್ಲಿ ಕಸ್ಟಮರ್ಸ್ಗಳು ಬಂದು ಇಲ್ಲ ಇವತ್ತು ಸೇಲ್ ಅಂದರು, ಕೇಳ್ತಾ ಇಲ್ಲ. ಅದಕ್ಕೆ ನಾವು ಹೊರ್ಟೋಗ್ತೀವಿ, ಒಂದು ವಾರ ಇರಲ್ಲ ಮೈಸೂರಲ್ಲಿ, ಕೊಡಿ ಅಂದ್ಬಿಟ್ಟು ನಮ್ಮ ಅವನ ಕೈಲಿ ಫೋನ್ ಮಾಡಿಸಿದ್ರು. ಹಾಗೆ ಕಾಲಲ್ಲಿ ಬಿಲ್ ಹಾಕಿದ್ವಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ತೊಗೊಂಡು ಹೋಗಿದ್ದಾರೆ. ಒಂದು 4-5 ಸೀರೆನ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗಿದ್ದಾರೆ. ಇನ್ನೋಗ್ರೇಷನ್ ಮಾಡಿಲ್ಲ ಆಲ್ರೆಡಿ ಸೇಲು. ಸೊ ಹೆಂಗಾಗುತ್ತೋ ಏನೋ ಅಂತ ಒಂದು ಕಡೆ ಭಯ ಇದೆ. ಒಂದು ಕಡೆ ಚಿಕ್ಕದಾಗಿ ಮಾಡ್ತಿದ್ದೀವಲ್ಲ, ಏನು ಪ್ರಾಬ್ಲಮ್ ಇಲ್ಲ ಬಿಡು ಅಂತ ಅನಿಸುತ್ತೆ. ಬಟ್ ಬೇರೆ ನೋಡಿದವರೆಲ್ಲ ಇದು ದೊಡ್ಡದಾಗಿ ಮಾಡ್ತಿದ್ದೀರಾ ಅಂತ ಅಂತಾರೆ. ಸೊ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಷ್ಟು ಶಕ್ತಿನ ದೇವ್ರು ಕೊಡಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೆ ನಮ್ಮ ಮೇಲಿರಲಿ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇಲ್ಲ, ಬಾಯ್.